ಹೇ ಕಪಟ ನಾಟಕದ ಸೂತ್ರಧಾರನಾದ ಶ್ರೀಕೃಷ್ಣನೇ, ಅತ್ತಿಗೆ ಇದೆಂತ ಘೋರವಾದ ಶಿಕ್ಷೆ ವಿಧಿಸಿದ ನಮ್ಮ ದೇವರು. ಅದ್ಯಾವ ಅನ್ಯಾಯವನ್ನು ಗಾಗಹಿಸಿ ಅಟ್ಟಹಾಸದಿಂದ ನಗುತ್ತಿದೆ ಅಮ್ಮ. ಬೈದುರ, ನಮ್ಮದು ಕೆಟ್ಟ ದೈವ ಅಪ್ಪ. ನಿಜಾಂಶವನ್ನು ತಿಳಿಯದೆ ವಿಚಾರವಿಲ್ಲದ ಅವಿವೇಕಿಗಳ ಮಾತನ್ನು ಕೇಳಿ ನಮ್ಮ ಮೇಲೆ ಅಪವಾದ ಹೊರೆಯನ್ನು ಹೊರಿಸಿದ್ರು. ಅತ್ತಿಗೆ ತಾಯಿ ಮಗನಂತೆ ಇರುವ ನಮಗೆ ನ್ಯಾಯ ನೀತಿ ಅಧರ್ಮಗಳೇ ನೆಲೆಯೂರಿ ನಿಂತಿವೆ ಅಮ್ಮ ಈ ಸಮಾಜದಲ್ಲಿ. ಅಂದಾಗ ಅನ್ಯಾಯ ನೀತಿಗಳೇ ಅಟ್ಟಹಾಸವಾಡಿ ತಾಂಡವಾಡುತ್ತಿರುವ ಈ ಸಮಾಜದಲ್ಲಿ ನ್ಯಾಯ ನೀತಿ ಧರ್ಮಗಳಿಗೆ ಎಲ್ಲಿದೆ ಅತ್ತಿಗೆ ಬೆಲೆ? ಆದ್ರೆ ನಿಮ್ಮ ಅಣ್ಣ ಅಂಥವನಲ್ಲ ಅಪ್ಪ. ಕುಸುಮದಂತಹ ಕೋಮಲ ಹೃದಯದವನು, ಆಕಾಶದಷ್ಟೇ ವಿಶಾಲವಾದ ಭಾವನೆ ಉಳ್ಳವನು. ಅಂಥವರ ಮನದಲ್ಲಿ ಇಂಥ ವಿಷ ಬೀಜ ನೆಡೋದಕ್ಕೆ ಕಾರಣ ಸಕಾರಣಗಳೆಲ್ಲ ವಿಷಧರರ ಕುಟಿಲ ಕಾರಸ್ಥಾನವೇ ಇದಕ್ಕೆಲ್ಲ ಕಾರಣ. ನಮ್ಮ ಸಂಸಾರದಲ್ಲಿಯೇ ಹೊಗೆಯ ನೆಬ್ಬಿಸಿದ ಪಂಡನನ್ನು ಸುಮ್ಮನೆ ಬಿಡಲಾರೆ. ಇದೇ ನನ್ನ ದೃಢ ನಿರ್ಧಾರ ಅತ್ತಿಗೆ. ನಾನು ಗರತಿ ಎಂಬ ನಿಜಾಂಶ ಈ ಸಮಾಜಕ್ಕೆ ಎತ್ತಿ ತೋರಿಸ್ಬೇಕು. ಹಾಗಾದ್ರೆ ನೀನು ಚೆನ್ನಾಗಿ ಓದಿ ದಕ್ಷ ಅಧಿಕಾರಿಯಾಗಿ ಬರಬೇಕು. ನನ್ನ ಗರತಿತನವನ್ನ ಈ ಸಮಾಜಕ್ಕೆ ಎತ್ತಿ ತೋರಿಸ್ಬೇಕು. ನೀನು ಎಲ್ಲಾದ್ರೂ ಹೋಗಿ ಚೆನ್ನಾಗಿ ಕಲಿತು ವಿದ್ಯೆ ಕಲಿಬೇಕಪ್ಪ. ಹೌದು, ಸತ್ಯದ ರಣರಂಗದಲ್ಲಿ ಹೋರಾಡಿ ಸುಳ್ಳೆಂಬ ಆರೋಪವನ್ನು ಬಗ್ಗು ಬಡೆದು ಸತ್ತು ಬಿದ್ದ ಸತ್ಯವನ್ನು ಸಾರಿ ಹೇಳಬೇಕು ಈ ಸಮಾಜಕ್ಕೆ. ಅಂದಾಗ ನ್ಯಾಯ ಮಾರ್ಗದಲ್ಲಿ ನಡೆಯುವ ಜನರು ಸತ್ಯದೆಡೆಗೆ ಬರುತ್ತಾರೆ. ಹೌದು ಮಿತ್ರ, ಈ ಕಲಿಯುಗದ ಕಾಲಚಕ್ರ ಬಹಳ ಭರದಿಂದ ಸಾಗಿದೆ. ಯಾಕೆಂದ್ರೆ ಜನರಲ್ಲಿ ಸತ್ಯ ಯಾವುದು ಮಿಥ್ಯೆ ಯಾವುದು ಎಂಬುದನ್ನು ತಿಳಿದುಕೊಳ್ಳುವುದೇ ಇಲ್ಲ. ಸತ್ಯ ಯಾವುದಂತ ತಿಳಿದುಕೊಳ್ಳದೆ ನಮ್ಮ ಮೇಲೆ ಕೆಟ್ಟ ಅಪವಾದವನ್ನು ಹೊರಿಸಿದ್ರು. ಇಂಥ ಸಮಾಜದಲ್ಲಿ ನಾವಿಬ್ರು ನಿರ್ಮಲ ಹೃದಯದವರಪ್ಪ, ನಿರ್ಮಲ ಹೃದಯದವರು. ಹೌದು, ಹೂವಿನ ಹಾದಿಯ ಮೇಲೆ ನಡೆಯಿರಿ ಅಂದರೆ ಮುಳ್ಳಿನ ಹಾದಿಯ ಮೇಲೆ ನಡೆಯುತ್ತೇನೆನ್ನುವ ಮೂರ್ಖ ಸಮಾಜಕ್ಕೆ ಏನು ಹೇಳಬೇಕಾಗಿದೆ? ಅವರವರು ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನ ದೇವರೇ ಕೊಡ್ತಾನೆ. ಪಾಪಕ್ಕೆ ಮನವೇ ಪ್ರಾಯಶ್ಚಿತ, ತೋಡಿದ ಬಾವಿಗೆ ಜಲವೇ ಪ್ರಾಯಶ್ಚಿತ ಎನ್ನುವಂತೆ ಆ ದೇವರು ಅಂಥವರಿಗೆ ತಕ್ಕ ಪ್ರಾಯಶ್ಚಿತವನ್ನು ಕೊಡ್ತಾನಪ್ಪ. ನಾವು ಮಾತ್ರ ನಿರ್ಮಲ ಹೃದಯದವರು. ಹೌದು ಅತ್ತಿಗೆ, ನೀನೇನು ಚಿಂತಿಸಬೇಡ ಅತ್ತಿಗೆ, ಚಿಂತಿಸಬೇಡ. ಅವರಿಗೆ ಮತ್ತೆ ತಪ್ಪಿನ ಅರಿವಾಗಿ ಕಷ್ಟ ಕಾಲ ಬಂದಾಗ ಮತ್ತೆ ಅವರು ಈ ಮನೆಗೆ ಬಂದೇ ಬರುತ್ತಾರೆ ಅತ್ತಿಗೆ. ಅದು ಆ ದೇವರ ಮೇಲೆ ಸಾಕ್ಷಿ. ಅಂದ್ರೆ ನಾನು ಮಾತ್ರ ನನ್ನ ತವರು ಮನೆಗೆ ಹೋಗ್ತೀನಪ್ಪ. ಯಾಕಂದ್ರೆ ನನ್ನಂತ ಅಬಲಿಗೆ ಬೇರೆ ಎಲ್ಲಿ ಇರೋದಕ್ಕೆ ಸ್ಥಾನವೇ ಇಲ್ಲ. ಅದನ್ನು ಹೊರತು ಅನ್ನೋ ಮಾರ್ಗವೇ ನನಗಿಲ್ಲ. ನಾನು ನಿನ್ನ ಜೊತೆಯಲ್ಲಿದ್ದರೆ ಈ ಸಮಾಜ ತಪ್ಪು ತಿಳಿದುಕೊಳ್ಳುತ್ತದೆ. ಮೈದುನ, ನೀನು ಎಲ್ಲಾದರೂ ಹೋಗಿ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕಲಿತುಕೊಂಡು ದಕ್ಷ ಅಧಿಕಾರಿಯಾಗಿ ಬಾಪ. ನಾನು ನನ್ನ ತವರ ಮನೆಗೆ ಹೋಗ್ತೀನಿ. ಬೇಡ ಅತ್ತಿಗೆ, ಬೇಡ. ವಿಧಿಯ
ನೀನು ತವರು ಮನೆಗೆ ಹೋಗುವುದು ಬೇಡ ಅತ್ತಿಗೆ, ಬೇಡ. ಅಲ್ಲಿಗೆ ಹೋದರೆ ನಿನ್ನ ತಂದೆ ಅಣ್ಣ ಏನಂದುಕೊಂಡಾರು? ನಿನ್ನನ್ನು ಸಾಕುವಷ್ಟು ಯೋಗ್ಯತೆವು ನನ್ನಲ್ಲಿ ಇಲ್ಲವೇನ ಅತ್ತಿಗೆ? ಇಲ್ಲೇನಮ್ಮ? ಹಾಗಂತೇಳಪ್ಪ, ನಿನ್ನ ಮನಸ್ಸು ತುಂಬಾ ವಿಶಾಲವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ನಿನ್ನ ಜೊತೆಯಲ್ಲಿ ಇದ್ರೆ ಈ ಸಮಾಜ ತಪ್ಪು ತಿಳಿದುಕೊಳ್ಳುತ್ತದೆಯಪ್ಪ. ಈ ಸಮಾಜ ಕುರುಡಾಗಿದ್ದರೆ ಆ ಮೇಲಿನವನು ಕುರುಡಾಗಲು ಸಾಧ್ಯವಿಲ್ಲ. ಅತ್ತಿಗೆಯ ಹಂಗಿನ ಅರಮನೆಗಿಂತ ಇಂಗಡದ ಗುಡಿಲೇಸು ಎಂಬಂತೆ ತವರು ಮನೆಯ ಆಸರೆ ನಿನಗೆ ಬೇಡ ಅತ್ತಿಗೆ. ತಾಯಿ ಇಲ್ಲದ ತವರು ಹೆಣ್ಣಿಗೆ ಭೂಷಣವಲ್ಲ ನೋಡಮ್ಮ. ಹಾಗೆಲ್ಲ ಮೈದುನ, ನನ್ನ ತಂದೆ ಮತ್ತು ಅಣ್ಣ ಹೇಗಿದ್ದಾರೆ ಗೊತ್ತಾ? ನನ್ನ ಮೇಲೆ ಪ್ರಾಣವನ್ನು ಇಟ್ಕೊಂಡಿದ್ದಾರೆ. ಅವರು ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಅಂದ್ರೆ ನಾನು ಕೇಳಿದ್ರೆ ತಮ್ಮ ಪ್ರಾಣವನ್ನೇ ಕೊಡೋಕ್ಕೂ ಕೂಡ ಸಿದ್ಧ ಇದ್ದಾರೆ. ಹೌದು ಅತ್ತಿಗೆ, ನನ್ನ ಎತ್ತಮ್ಮನ ಮೇಲೆ ಸಾಕ್ಷಿ ಮಾಡಿ ಹೇಳುತ್ತೇನೆ, ನಿನ್ನ ಸಂಸಾರ ಎಂಬ ಕಟ್ಟಡವನ್ನು ಪುನರ್ ನಿರ್ಮಾಣ ಮಾಡಲು ನಾನು ಸದಾ ಕಂಕಣಬದ್ಧನಾಗಿ ನಿಲ್ಲುತ್ತೇನೆ ಅತ್ತಿಗೆ, ಕಂಕಣಬದ್ಧನಾಗಿ ನಿಲ್ಲುತ್ತೇನೆ. ಆ ರಾವಣ ರಾಜ್ಯದಲ್ಲಿ ವಿಭೀಷಣನಂತ ಧರ್ಮವಾದಿಗಳು ಇದ್ದಾರೆ ಅನ್ನೋದಕ್ಕೆ ನೀನೇ ಸಾಕ್ಷಿಯಪ್ಪ. ಈಗ ನೀನು ಎಲ್ಲಿಗಪ್ಪ ಹೋಗ್ತೀಯಾ? ಅತ್ತಿಗೆ, ಈ ಪ್ರಪಂಚ ತುಂಬಾ ವಿಶಾಲವಾಗಿದೆ ಅತ್ತಿಗೆ. ಎಲ್ಲಿಯಾದರೂ ಹೋಗಿ ನಾನು ಬದುಕಿಕೊಳ್ಳುವೆ. ನೀನು ನಡೆಯಮ್ಮ ಅತ್ತಿಗೆ, ನಡೆ. ಆಯ್ತು, ನಾನು ಹೋಗ್ತೀನಿ. ಆದ್ರೆ ನೀನ್ ಎಲ್ಲೇ ಇದ್ರು ನಿನ್ನ ಕ್ಷೇಮ ಸಮಾಚಾರದ ಬಗ್ಗೆ ಪತ್ರ ಬರಬೇಕು. ಆಯ್ತು, ಹೋಗಿ ಬಾರಮ್ಮ, ಹೋಗಿ ಬಾ, ಹೋಗಿ ಬಾ ಅತ್ತಿಗೆ, ಹೋಗಿ ಬಾ. ಯಾರಿಗೆ ಯಾರಿಲ್ಲ ತಿಳಿಯೋ ಸರ್ದಾರ, ಯಾರಿಗೆ ಯಾರಿಲ್ಲ ತಿಳಿಯೋ ಸರ್ದಾರ. ನೀರ ಮೇಲಿನ ಗುರುಳಿ, ನೀರ ಮೇಲಿನ ಗುರುಳಿ ನಿನ್ನ ಶರೀರ. ಕಟ್ಟಿ ಸಂಸಾರ ಬಿಟ್ಟು ನಿವಾರ, ಕಟ್ಟಿ ಸಂಸಾರ ಬಿಟ್ಟು ನಿವಾರ. ನಮ್ಮ ಮನೆಯನ್ನು ಈ ರೀತಿ ಛಿದ್ರ ಛಿದ್ರವಾಗಲು ಆ ಕುಟಿಲ ವಿಷಧರನ ಕಾರಸ್ಥಾನವೇ ಇದಕ್ಕೆಲ್ಲ ಕಾರಣ. ನನ್ನ ಅತ್ತಿಗೆ ಹೇಳಿದ ಹಾಗೆ ನಾನು ಒಳ್ಳೆಯ ವಿದ್ಯಾಭ್ಯಾಸವನ್ನ ಮಾಡಿ ಆ ವಿಷಧರನಿಗೆ ಒಂದು ತಕ್ಕ ಪಾಠ ಕಲಿಸಲೇಬೇಕು.